you. I'm done with you. I'm done with you. It was for tonight. I'm done with you. I'm done with you. I'm done with you. ಹ್ಯಾಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇವತ್ತು ವಿಡಿಯೋ ಮಾಡ್ತಿರೋದು ಒಂದು ಇನೋವಾ ಕ್ರಿಸ್ಟಾ ಕಾರ್ದು. ಕಸ್ಟಮರ್ 300 ಕಿಲೋಮೀಟರ್ ಇಂದ ಬಂದಿದ್ದಾರೆ. ಸೊ ಆರ್ ಎಸ್ ಅಲ್ಲಿ ಬಂದು ಅವ್ರದ್ದು ಮೇನ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಹೇಳಿದ್ರೆ, ಒಂದು ಹೊಸ ಗಾಡಿದು ಪೇಂಟ್ ಅನ್ನು ಹಾಳು ಮಾಡದೆ ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ತರನೇ ಇರಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ ನಾವು ಸಜೆಸ್ಟ್ ಮಾಡಿರೋದು ಕಂಪ್ಲೀಟ್ ಕಾರಿಗೆ PPF, ಬಿಕಾಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಕಾರ್ ಅಂತಾನೆ ಹೇಳ್ಬೋದು. ಒಂದು ಸಣ್ಣ ಸ್ಟೋನ್ ಚಿಪ್ ಆದ್ರೂ, ಒಂದು ರೀಪೇಂಟಿಂಗ್ ಆದ್ರೂ ವೆಹಿಕಲ್ದು ವ್ಯಾಲ್ಯೂ ನಿಮಗೆ ಡೌನ್ ಆಗ್ತದೆ. ಸೊ ಅದರಿಂದಾಗಿ ಆಲ್ ದೀಸ್ ಎಕ್ಸ್ಪೆನ್ಸಿವ್ ವೆಹಿಕಲ್ಸ್ಗೆ PPF ಇಸ್ ಆಲ್ವೇಸ್ ಮ್ಯಾಂಡೇಟರಿ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಗರ್ವಾರೆ ಬ್ರ್ಯಾಂಡ್ ಇದು 8 years ಇದು PPF ಅನ್ನು ಮಾಡಿದ್ದೇವೆ. ಸೊ PPF ಮಾಡುವಾಗ ಕಂಪ್ಲೀಟ್ ಫಸ್ಟ್ ವಾಶ್ ಮಾಡಿ, ರಬ್ಬಿಂಗ್ ಮಾಡಿ, ಕಂಪೌಂಡಿಂಗ್ ಮಾಡಿ, PPF ಮಾಡಿ, ಎಲ್ಲ ಗ್ಲಾಸಸ್ಸಿಗೂ ಸೆರಾಮಿಕ್ ಕೋಟಿಂಗು ಮಾಡಿದ್ದೇವೆ. ಸೊ ಆ್ಯಂಡ್ ಆಲ್ ದ ಫೈಬರ್ ಪಾರ್ಟ್ಸಿಗೂ ಸೆರಾಮಿಕ್ ಕೋಟಿಂಗ್ ಆಗಿದೆ. ಸೊ PPF ಮಾಡೋದ್ರಿಂದ ಬೆನಿಫಿಟ್ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮದು ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂತಲೇ ಹೇಳ್ಬೋದು, ವಿಚ್ ಕಮ್ಸ್ ವಿತ್ 200 ಮೈಕ್ರನ್ಸ್. ಗಾಡಿ ಓಡಿಸುವಾಗ ಸ್ಟೋನ್ ಚಿಪ್ ಬಿದ್ದಿರ್ಬೋದು ಬೋನೆಟ್ ಮೇಲೆ, ಸೊ ದ್ಯಾಟ್ ನಿಮ್ಮದು PPF ಹಾಳಾಗ್ತದೆ ಹೊರತು ಒರಿಜಿನಲ್ ಪೇಂಟ್ ಹಾಳಾಗಲ್ಲ. ಗಾಡಿ ಓಡಿಸುವಾಗ ಏನಾದರೂ ಟಚ್ ಆದರೆ ಇಲ್ಲ ಹಾರ್ಡ್ ವಾಟರ್ ಮಾರ್ಕ್ಸ್ ನಿಲ್ಲಲ್ಲ. ಆ್ಯಂಡ್ ನಿಮಗೆ ಮರದ ಕೆಳಗಡೆ ಈ ಥರ ಇರುವಾಗ ನಿಮಗೆ ಬರ್ಡ್ಸ್ ಇದೆ ಏನಾದರೂ ಬಿದ್ದರೆ ಯಾವುದೇ ರೀತಿ ಪೇಂಟ್ ನಿಮಗೆ ಡಲ್ ಆಗಲ್ಲ. ಸೊ ಇದರಿಂದ ನಿಮಗೆ ಕಾರ್ ಯಾವತ್ತೂ ಬ್ರ್ಯಾಂಡ್ ನ್ಯೂ ಥರನೇ ಇರ್ತದೆ. ಆ್ಯಂಡ್ ಫಿನಿಶಿಂಗು ನೋಡ್ತಿರ್ಬೋದು, ಏಜ್ ಟು ಏಜ್ ಹ್ಯಾಸ್ ಕಮ್ ಔಟ್ ವೆರಿ ನೈಸ್. ಆ್ಯಂಡ್ ಎಲ್ಲ ಗ್ಲಾಸಸ್ಸಿಗೂ 3Mದು ಸೆರಾಮಿಕ್ ಕೋಟಿಂಗ್ ಮಾಡಿದ್ದೇವೆ. ಸೊ ಅಗೇನ್ ಹಾರ್ಡ್ ವಾಟರ್ ಮಾರ್ಕ್ಸ್ ನಿಲ್ಲಲ್ಲ ಆ್ಯಂಡ್ ರೈನ್ ವಾಟರು ನಿಲ್ಲಲ್ಲ. ಆ್ಯಂಡ್ ಆಲ್ ದ ಫೈಬರ್ ಪಾರ್ಟ್ಸ್ ಹ್ಯಾಸ್ ಬಿನ್ ಡನ್ ದ ಸೆರಾಮಿಕ್ ಕೋಟಿಂಗ್. ಇಷ್ಟ ಆದ ನಂತರ ನಮಗೆ ಫ್ರಂಟಲ್ಲಿ ಮಾಡಿರೋದು ಆಂಟಿ ಗ್ಲೇರ್ ಸನ್ ಫಿಲ್ಮನ್ನು ಅಪ್ಡೇಟ್ ಮಾಡಿದ್ದೇವೆ. ಸೊ ದಟ್ ನೈಟಲ್ಲಿ ಇಟ್ ಇಸ್ ವೆರಿ ಬೆನಿಫಿಟ್ ಅಂತಲೇ ಹೇಳ್ಬೋದು. ಗಾಡಿ ಓಡಿಸುವಾಗ ಎದುರವ್ರದ್ದು ಲೈಟ್ ನಿಮಗೆ ಕಣ್ಣಿಗೆ ರಿಫ್ಲೆಕ್ಷನ್ ಹೊಡೆಯಲ್ಲ. ಆ್ಯಂಡ್ ಸೈಡ್ಸ್ ಅಲ್ಲಿನೂ ನಿಮಗೆ ಕೂಲಿಂಗೂ ಇರ್ತದೆ ಆ್ಯಂಡ್ ಫ್ರಂಟ್ ಅಲ್ಲಿನೂ ಕೂಲಿಂಗ್ ಇರ್ತದೆ. ಸೊ ಸೈಡ್ಸ್ ಅಲ್ಲಿನೂ ಕಂಪ್ಲೀಟ್ ಸೈಡ್ಸ್ ಆ್ಯಂಡ್ ರಿಯರ್ ಕಂಪ್ಲೀಟ್ ಸನ್ ಫಿಲ್ಮ್ ಹಾಕಿದ್ದೇವೆ, ಫ್ರಂಟ್ ಅಲ್ಲೇನೂ ಹಾಕಿದ್ದೇವೆ. ಸೊ ಇದಾದ ನಂತರ ಮೇಜರ್ ಆಗಿ ಕೆಲಸ ಮಾಡಿರೋದು ಇಂಟೀರಿಯರ್ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ಅಂತ ಬಂದಾಗ ಮೇಜರ್ ಆಗಿ ನೀವು ನೋಡ್ತಿರ್ಬೋದು, ಒಂದು ಸೀಟ್ ಕವರ್ ಕಸ್ಟಮರ್ದ ಚಾಯ್ಸ್ ಆಗಿತ್ತು, ವಾಲ್ನಟ್ ಕಲರ್, ಟಾಪ್ ಗೇರ್ ಬ್ರ್ಯಾಂಡ್, ದಟ್ ಇಸ್ ಅ ಟಾಪ್ ನಾಚ್ ಕ್ವಾಲಿಟಿ ಅಂತ ಹೇಳ್ಬೋದು. ಕಂಪ್ಲೀಟ್ ಪರ್ಫೆಕ್ಷನ್ ಆಗಿ ಫಿಟ್ ಆ್ಯಂಡ್ ಫಿನಿಶ್ ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಸೀಟ್ ಕವರ್ ಆ್ಯಂಡ್ ಕ್ವಾಲಿಟಿ ಆಫ್ ದ ಪ್ರೊಫೆಷನಲಿಸಮ್ ಕೆಲಸ ನೀವು ಇಲ್ಲಿ ನೋಡ್ತಿರ್ಬೋದು. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಒಂದು ಕಾರಲ್ಲಿ ಗುಡ್ ಆಂಬಿಯನ್ಸ್ ಬೇಕು ಅಂತ ಹೇಳಿದ್ರು ಕಸ್ಟಮರ್. ಸೊ ಹಾಗಾಗಿ ಇದರಲ್ಲಿ K4ದು ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಈ ರೀತಿ ಒಂದು ಕಸ್ಟಮರ್ ಅಷ್ಟು ದೂರದಿಂದ ಬಂದು ಮೇನ್ ಬಂದಿರೋದು ಕ್ವಾಲಿಟಿದು ಪ್ರೊಫೆಷನಲಿಸಮ್ ವರ್ಕ್, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ದ ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಈ ಮೂರು ಥಿಂಗ್ಸು ನಿಮಗೆ ಆರ್ ಎಸ್ ಕಾರ್ ಮಾಡಿಫೈಸಲ್ಲಿ ಸಿಗ್ತದೆ. ಸೊ ಕಂಪ್ಲೀಟ್ PPF, ಸೀಟ್ ಕವರ್ಸ್, ಹೈ ಆ್ಯಂಡ್ ಆಡಿಯೋ ಎಲ್ಲನೂ ನಾವು ಎಲ್ಲ ಥರದ್ದು ಕೆಲಸನೂ ಮಾಡ್ತೇವೆ. ಸೊ ನಿಮ್ಮ ಕಾರನ್ನು ಮಾಡಿಫಿಕೇಶನ್ ಮಾಡಬೇಕಂತ ಹೇಳಿದ್ರೆ ವಿಸಿಟ್ ಮಾಡಿ ಆರ್ ಎಸ್ ಕಾರ್ ಮಾಡಿಫೈಸ್.